ತೋರಿಸಬೇಕಾಗಿ ಒಬ್ಬರಲ್ಲಿ ಕೇಳಿದ್ರೆ ನಾನೆಲ್ಲ ಅವ ಅಂತ ಹೇಳುದು, ಅವನಲ್ಲಿ ನಾನೆಲ್ಲ ಅವ ಅಂತ ತೋರಿಸಬಹುದಲ್ಲ, ಇಲ್ಲದಿದ್ರೆ ನೀನನ್ನು ಕರ್ಕೊಳ್ಳುದು ಹಾಗಲ್ಲ. ಈ ಉಗ್ರಾಣಿ ಶಾನುಭೋಗರ ಮಗ ಒಬ್ಬ ಇನ್ನು ನಾಲಿಗೆಗೆ ದನ ಬಿಡ್ಲಿಕ್ಕೆ ಆಯ್ತು. ಅಲ್ಲದಿದ್ರೆ ಅಲ್ಲ, ಅಲ್ಲ ಅಲ್ಲ ಯಮನಿ ಅವನಿಗೆ ಪುರುಷತ್ತಿಲ್ಲ. ನೀವನ್ನು ಪುರುಷತ್ತಿದ್ದವರಲ್ಲಿ ಕೇಳಲಿ. ಯಾಕೆ ಉಗ್ರಾಣಿ ಶಾನುಭೋಗ ಅಲ್ಲ, ಅವರ ಮಗ. ಅವರನ್ನು ನೋಡ್ಲಿಕ್ಕುಂಟು, ಅವರಲ್ಲಿ ಮಾತಾಡ್ಲಿಕ್ಕುಂಟು, ಅವರಲ್ಲಿ ಒಂದು ವಿಷಯ ಸಂಭಾಷಣೆ ನಮ್ಮದಿಬ್ಬರದ್ದು ಉಂಟು. ಅದಾದ್ಮೇಲೆ ಅವರು ಈಗ ಅವರ ಮಗ ಅಂತ ಹೇಳಿದ್ದಾರೆ. ಹೌದು. ಆ ವ್ಯಕ್ತಿಗೆ ಒಂದು ಹೆಸರು ಉಂಟು. ಉಂಟು. ಹೇಗೆ? ಕಷ. ಹೇಗೆ ಕಷ ಕಷ ಕಸ ನೀರು ಇನ್ನೊಂದು ಕುಡಿಸಬೇಕು. ಈಗ ಅಲ್ಲಿಂದ ಇಂಥದ್ದು ಬೇರೆ ಹೆಸರು ಸರಿ ಹೇಳ, ಹೆಸರು ಬೇರೆ ಉಂಟು. ನಿನ್ನೊಟ್ಟಿಗೆ ಜನ ಇದ್ದಾರಲ್ಲ, ಅಶರೀರವಣಿ ಅಂತ ಉಂಟಲ್ಲ. ಚಟ್ಟಮಲ್ಲ ಹೀಗೆ ಮಾತಾಡಿದ್ರೆ ಅದನ್ನು ಈಗ ನಿನಗೆ ಸಿದ್ಧಪಡಿಸಬೇಕಾಗ್ತದೆ. ಚಟ್ಟಮಲ್ಲ ಅಲ್ಲ, ಪಟ್ಟಮಲ್ಲ. ಪಟ್ಟಮಲ್ಲ ಕಂಸ. ಕಂಸಾಖ್ಯ ಎನ್ನು ಅವರಿದ್ದಾರೆ. ಅವರಲ್ಲಿ ಮಾತಾಡ್ಲಿಕ್ಕೆ, ಅವರಲ್ಲಿ ಮಾತಾಡಿ ಆದ್ಮೇಲೆ ಅವರು ಏನಾದ್ರೂ ನನಗೆ ದಾರಿ ಖರ್ಚಿಗೆ ಅಂತ ಕೊಟ್ಟು ಅದು ನನ್ನಲ್ಲಿ ಖರ್ಚಾಗದೆ ಉಳಿತದ. ನಾನು ಬರುವಾಗ ಇದೇ ದಾರಿಯಲ್ಲಿ ಬಂದರೆ ಬರುವಾಗ ನೀವು ಇಲ್ಲಿಯೇ ಇದ್ದವರು ನನಗೆ ಸಿಕ್ಕಿದರೆ ನಿಮಗೆ ಏನಾದರೂ ಒಂದಿಷ್ಟು ಕೊಡಬೇಕು ಅಂತ ಮನಸ್ಸು ಆದರೆ ಕೊಡಲಾಗುವುದು. ಅಲ್ಲಿಯವರೆಗೆ ನಿನಗೀಗ ನನ್ನನ್ನು ನೋಡುವಾಗ ನಿನ್ನಲ್ಲಿ ಬೇಡುವವನಾಗಿ, ನನ್ನಲ್ಲಿ ಅಂತಲ್ಲ, ನಿಮ್ಮ ಕಂಸ ಅಂತ ಹೇಳಿದ್ಯಲ್ಲ. ಹೌದು. ಆ ಕಂಸನ ಪರಿಚಯ ಉಂಟಾ? ನೋಡಿದ್ಯಾ? ನೋಡ್ಲಿಲ್ಲ. ಮತ್ತೆ ಪರಿಚಯ ಹೇಗೆ? ಪರಿಚಯ ಅದೇ ಹೆಸರು ಮಾತ್ರ. ಆ ಕಂಸ ಹೇಗಿರ್ತಾನೆ ಅನ್ನೋದು ಕಲ್ಪನೆ ಅದು ಉಂಟಾ? ಏನಪ್ಪ ಕಲ್ಪನೆ ಇಲ್ಲದೆ? ಹೇಗೆ? ಅವರು ಕಂಸ ಅಂತ ಹೇಳಿದ್ರೆ ಒಂದು ಇಷ್ಟು ದಪ್ಪ ಮೀಸೆ, ಇಷ್ಟು ದೊಡ್ಡ ಕಣ್ಣು. ಇಷ್ಟು ದಪ್ಪ, ಇಷ್ಟು ದೊಡ್ಡ ಕಣ್ಣು, ಇಷ್ಟು ದಪ್ಪ ಮೀಸೆ, ಇಷ್ಟು ದಪ್ಪ ಮೀಸೆ. ಇವನ ಕಲ್ಪನೆ ಭಯಂಕರ ಉಂಟು ಮಾತ್ರ. ದಷ್ಟಪುಷ್ಟವಾದ ಮಾಂಸಖಂಡ, ನುಂಗಬೇಡ, ಅದನ್ನು ಪೂರ್ತಿ ಹೇಳು. ಮಾಂಸಖಂಡಗಳು ತುಂಬಿದ ಬಾಹುಗಳು ಮತ್ತೆ ಸ್ನಾಯುಗಳು. ಯಾರಪ್ಪ ನಿನಗೆ ಕಲಿಸಿದವರು? ಎಂಥದ್ದು ದಷ್ಟಪುಷ್ಟ ಖಂಡಗಳು ಮತ್ತೆ ಸ್ನಾಯುಗಳು. ನಾಯಿಗಳು. ಹಾಗೆ ನಿನ್ನ ಕಲ್ಪನೆ ಉಂಟು. ಆದ್ರೆ ನೀನು ಹೇಳಿದ್ದೆಲ್ಲ ಕಂಸನಲ್ಲಿ ಉಂಟು. ಆದ್ರೆ ನೀನು ಹೇಳಿದಷ್ಟಿಲ್ಲ. ಅರ್ಥ ಆಯ್ತಾ? ಅದರ ಗಾತ್ರ ಎಲ್ಲ ಅಷ್ಟಿಲ್ಲ. ಆದ್ರೆ ಈಗ ನಾನು ಹೇಳ್ತೇನೆ, ಸರಿ ಕೇಳಿಕ. ನೀನು ನೋಡಬೇಕಾದಂತಹ ಕಂಸ ನಾನು. ಏನೋ ಒಂದು ಹಾಗೆ ನನಗೆ ಗೊತ್ತಾಯ್ತು ಇವ ಇಲ್ಲಿಗೆ ಯಾಕೆ ಬಂದದ್ದು. ಇವನ ಅಪ್ಪ ಅಮ್ಮನಿಗೆ ಮದುವೆ ಆಗಿ ಕೆಲವು ಕಾಲ ಮಕ್ಕಳಾಗಿರಲಿಲ್ಲ. ನಮಗೊಂದು ಗಂಡು ಸಂತಾನ ಆದ್ರೆ ಕಂಸನ ಆಸ್ಥಾನದಲ್ಲಿ ಉರುಳು ಸೇವೆ ಮಾಡಿಸ್ತೇವೆ ತಾನು ಕೇಳಿದೆ. ಇನ್ನು ಅದನ್ನೆಲ್ಲ ಹೇಳ್ಬೇಡಿ ಮಾರ್ರೆ. ನಾನು ಮತ್ತೆ ಆ ಕ್ಷೇತ್ರಕ್ಕೆ ಹೋಗಿಯೂ ಮನಸ್ಸಾನ ಮಾಡ್ಬೇಕಾದ್ರೆ ಮುಗಿಸಿದ್ಯಾ ಅಂತಲ್ವ? ಹಾಗೆಲ್ಲದು ಏನ ಗೊತ್ತಾಗಿತ್ತು? ಗೊತ್ತಾಗಿತ್ತು ಅಂತ ಹೇಳಿದ್ರೆ ಎಂತದ್ದು? ಯಾಕೆ ಭಯಗೊಂಡೆ? ಭಯಗೊಂಡದ್ದು ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ನಾನು ಅರ್ಥ ಮಾಡಿಕೊಳ್ಳದೆ ನಿಮ್ಮನ್ನು ಏಕವಚನದಲ್ಲಿ ಕರೆದನಲ್ಲ. ಏಕವಚನ, ಏಕಲ್ಲ, ಏಕವಚನದಲ್ಲಿ ನಿಮ್ಮನ್ನು ಕಸ ಎನ್ನುವ ಹಾಗೆ ನಾನು ಸಂಬೋಧಿಸಿದನಲ್ಲ. ನೀನು ಆವಾಗ ಒಮ್ಮೆ ಹೇಳಿದ್ದು, ಈಗ 2 ಸಲ ಹೇಳಿದ್ದೀನಿ. ಗೊತ್ತಾದ ಮೇಲೆ ನೀನನ್ನು ಏನ್ ಮಾಡ್ಬೇಕು ನಾನು? ಅದ
ಪರಿಸ್ಥಿತಿ ಅಂತ ನನಗೆ ಅರ್ಥ ಆಯ್ತು. ಹಾ. ಯಾಕೆ ಹಾ. ನಿನ್ನದು ತಪ್ಪಿಲ್ಲ ಇಲ್ಲಿ. ಹಾ. ನೀನು ಬಂದಂತಹ ಸಂದರ್ಭದಲ್ಲಿ ಹಾ. ನಾನೇ ಕಂಸ ಎನ್ನುವಂತ ಒಂದು ವಾಕ್ಯವನ್ನು ಹೇಳ್ತಿದ್ರೆ ಹಾ. ಈ ಪ್ರಕರಣ ಇಷ್ಟು ಮುಂದೆ ಹೋಗುವುದಕ್ಕೆ ಇರ್ತಿರ್ಲಿಲ್ಲ. ಹೌದು. ಆದ ಕಾರಣ ಹಾ. ಹೇಳದೆ ಇದ್ದದ್ದು ನನ್ನದು ತಪ್ಪು. ಹಾ. ನಿನ್ನದು ತಪ್ಪಲ್ಲ ಆಯ್ತಾ? ನಿನ್ನದು ತಪ್ಪಿಲ್ಲಪ್ಪ, ನನ್ನದು ತಪ್ಪು. ನನ್ನದು ತಪ್ಪಿಲ್ಲ. ಇಲ್ಲ, ತಪ್ಪು ನಿಮ್ಮದೇ. ಹೌದು ನನ್ನದು. ನನ್ನದು ತಪ್ಪಿಲ್ಲ. ನಿನ್ನದು ತಪ್ಪು ನಿಮ್ಮದೇ. ತಪ್ಪು. ನನ್ನದು ತಪ್ಪಿಲ್ಲ. ಇವ್ರೆ ತಪ್ಪು ನಿಮ್ಮದು. ತಪ್ಪು ನಿಮ್ಮದು ಅಂತ ಏನಾಗ್ತದೆ ಅಂತ ಗೊತ್ತುಂಟ ತುಳಿದ್ರೆ? ಗೊತ್ತುಂಟು. ಏನಾಗ್ತದೆ ಹೊರ ಎತ್ತು ಕೈ ಪಾದಮುದ್ರಿಕೆ ಬೆನ್ನಿನಲ್ಲಿ ಮೂಡ್ತದೆ, ಬೇಡ. ಸರಿ. ಆದ್ರೆ ನಿನ್ನನ್ನು ಕಾಣುವಾಗ ಹಾ. ಒಂದು ವಿಚಾರ ಸ್ಪಷ್ಟವಾಗಿ ನನಗೆ ಅರ್ಥ ಆಯ್ತು. ಯಾವುದ್ರೆ? ನೀನು ಈ ಊರಿನವನಲ್ಲ. ಅಲ್ಲ. ನೀನೊಬ್ಬ ಪರದೇಶಿ. ನಾನು ಪರದೇಶಿ. ಹಾ. ಆದ್ರೆ ನೀವು ಹೇಳುವಷ್ಟು ಪರದೇಶಿ ಸ್ವಲ್ಪ ಹೌದಲ್ಲ? ಸ್ವಲ್ಪ ಹಾಗಿದ್ರೆ ಎಲ್ಲಿ ಅವ? ಮುಕ್ತಾಯದ ಹಂತ. ಏನಿದೆ? ಸ್ವಲ್ಪ ಉದ್ದೇಶ ಹೇಳಿದ್ಯಲ್ಲ? ಹೌದು. ಹಾಗಿದ್ರೆ ಈಗ ಕೇಳ್ತಾನೆ. ಹಾ. ಯಾವ ಊರಿನವ? ನಾನು ಈ ಹೆಸರೇನು? ಹಾ. ಎಲ್ಲಿಂದ ಬಂದದ್ದು? ಹಾ. ಯಾಕೆ ಬಂದದ್ದು? ಹಾ. ನೀನಾಗೆ ಬಂದದ್ದು? ಹಾ. ಅಲ್ಲ, ನಿನ್ನನ್ನು ಯಾರಾದ್ರೂ ಇಲ್ಲಿಗೆ ಕಳುಹಿಸಿದ? ಸವಿ ವಿವರ ಹೇಳು. ರಾಯರೇ, ಹಾ. ನನ್ನ ಊರನ್ನು ಹಾ. ಕೇಳಿದ್ರೆ ಹಾ. ನನಗೆ ಹೇಗೂ ಎಮ್ಮೆ ಉಂಟು. ಎಮ್ಮೆ ಅಲ್ವಾ? ಹೆಮ್ಮೆ. ಎಮ್ಮೆ ಎಮ್ಮೆ ಅಂತದ್ದು. ಹಾ. ಹ್ಮ್. ನನ್ನ ಊರಿನ ಹೆಸರನ್ನು ಹೇಳಿದರೆ ನಿಮಗೂ ಎಮ್ಮೆ ಬರ್ತದೆ. ನಿನಗೆ ಯಾರಪ್ಪ ಈ ಶಬ್ದಗಳನ್ನು ಕಲಿಸಿದವರು? ಹಾ. ಹೇಳಿದ್ದಾರೆ. ಹಾ. ಆಯ್ತು, ಮೊದಲು ಹಾ. ಗಿರಿರಾಜ ನಿಮ್ಮಲ್ಲಿ ಉಂಟಾ? ಅಲ್ಲಿ ಉಂಟು. ಅಲ್ಲ, ಸ್ವಲ್ಪ ಇವನು ಹಾಗೆ ಇದ್ದಾರೆ. ಅಲ್ಲಿ 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 ಉಂಟಾ? ಗಿರಿರಾಜ ಮದಗದಲ್ಲಿ. ಅಲ್ಲಿ ಮದಗದಲ್ಲಿ ಎಷ್ಟುಂಟು? 5. 5? ಅಷ್ಟೇ ಅಷ್ಟೇ. ನೀನು ಅದನ್ನು ಯಾಕೆ ಇಲ್ಲಿ ಹೇಳಲಿಕ್ಕೆ ಬಂದಿದ್ದು? ಅಲ್ಲಿದ್ದನ್ನು ಇಲ್ಲಿ ಹೇಳ್ಬೇಕು, ಮತ್ತೆ ಎಲ್ಲಿ ಹೇಳು? ಇಲ್ಲಿ ಹೇಳ್ಬೇಕು. ಹಾ. 5 5. ಬಹುಶಃ ಗಿರಿರಾಜ ಅಲ್ಲ, ಗಿರಿರಾಜ. ಶಾಬಾಸ್, ಅದೇ. ಯಾರಿಗೆ ಶಾಬಾಷ್ ಹೇಳ್ತೀನಿ? ಅಸಂಬದ್ಧ ಪ್ರಶ್ನೆ. ನೀನು ತಪ್ಪು ಹೇಳಿದ್ದನ್ನು ಸರಿ ಮಾಡಲಿಕ್ಕೆ ಜನನಾನ. ನಾನು ನಿನಗೆ ಬೇಕಾಗಿ ಸರಿ ಮಾಡಿದ್ದಲ್ಲ, ನಮ್ಮ ಸಭೆಯಲ್ಲಿ ಕೂತಿದ್ದಾರಲ್ಲ ಅವರಿಗೆ ಅರ್ಥ ಆಗ್ಬೇಕಲ್ಲ. ವಿನಮ್ರನಾಗಿ ಹೇಳು. ಹಾ. ಗಿರಿವ್ರಜ. ಗಿರಿರಾಜ. ಗಿರಿವ್ರಜ ಪಟ್ಟಣ. ಪೊಟ್ಟಣ. ಅದು ನೀನು ಪಟ್ಟಣ. ಹಾ, ಗಿರಿವ್ರಜ ಪಟ್ಟಣ. ಹೌದು, ಮದಗ. ಎಂತದ ಇವ ಏನೆಲ್ಲ ಹೇಳ್ತಾನೆ? ಮಗದ. ಹಾ, ಮಗಂದ. ಇವ ಬಹುಶಃ ಮೊದಲು ಸರಿ ಇದ್ದ ಇವ ಅಲ್ವಾ? ಯಾಕೆಂದ್ರೆ ಅವ ಇತ್ತೀಚೆಗೆ ಹಾಳಾದವ. ಇದ್ದದನ್ನೇ ಮಾತಾಡ್ಲಿಕ್ಕೆ ಹೋಗಿ ಹೋಗಿ ಹೌದೌದು. ಈಗ ಸರಿಯಾದವನ ನಾಲಿಗೆ ಇಲ್ಲಿ ಮಗುಚಿದ್ರು ನೋಡಿ. ಹೌದಾ? ಎಲ್ಲರೂ ಕೊಡುವ ಬೈಗುಳ ಈಗ ನನ್ನ ಬಾಯಲ್ಲೇ ಬರ್ತಾ ಉಂಟು. ಹೌದಾ? ಹಾ. ಮಗದ ಗಿರಿವ್ರಜ. ಗಿರಿರಾಜ. ಅಲ್ಲಿಂದ ಬಂದವ? ಅಲ್ಲೇ. ಅಲ್ಲಿಂದ ಬಂದದ್ದು. ಅಲ್ಲಿಂದ? ಅಲ್ಲಿಂದ. ಇಷ್ಟು ಹೊತ್ತದ್ದು ಹಾಕಿದ್ದೇನೆ. ಅಂತ ಹೊತ್ತು ಕಡದಲ್ಲಿ ನೀನು ಹೇಳ್ತಿದ್ರೆ ಗಿರಿವ್ರಜ ಅಂದ್ರೆ ಯಾರಪ್ಪ? ಯಾರು? ನಮ್ಮ ಗುರುಗಳ ಊರು.
ಇವರೇ ನಿಮ್ಮ ಊರಿನಲ್ಲಿ ಈಗ ಮಳೆ ಹೇಗೆ ಉಂಟು? ವಾಹನಗಳೆಲ್ಲ ಮೇಲೆ ಹೋಗ್ತಾ ಉಂಟಾ? ಕೆಳಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆಲ್ಲ ಆ ಹೊಳೆಯಲ್ಲಿ ನೀರು ತುಂಬಿದ? ಹವಾಮಾನ ಇಲಾಖೆ ಅಲ್ಲಿಂದ ನೀನು ಊರು ಬಿಟ್ಟು ಬಂದಿದ್ಯಲ್ಲ, ಈಗ ಅಲ್ಲಿ ಮುಳುಗಿದ ಇಲ್ಲಿ ಮುಳುಗಿದ ಅಂತ ಹೇಳ್ತಾರೆ. ಅದಕ್ಕೆ ಹಾಗಾಗಿ ಬಂದದ ಅಲ್ಲಿಂದ ನೀನು ಹೌದು. ಒಂದು ಗುರುಗಳಲ್ಲಿಂದ ಬಂದವಂತ ಒಂದು ಮಾನ್ಯತೆ ಕೊಟ್ರೆ ಬಾ ಬಾ ಅಂತ ಅಲ್ಲಿ ಜಾಗ ತೋರಿಸಿದ್ರೆ ಮಂಗನ ಮರಿ ಹಾರಿ ಕುಳಿತಾಗ ಅಲ್ಲಿ ಕುಳಿತಿದ್ದಾರೆ. ಹೌದೇನಾ? ಅದು ಯಾರು ಕೂತ್ಕೊಳ್ಳುದು? ಅದು ನಾನು ಕೂತ್ಕೊಳ್ಳುವಂಥದ್ದು. ಹೌದು. ಅದರ ಬಳಿಯಲ್ಲಿ ಒಂದು ಸಣ್ಣ ಗುಂಟ ಹೌದಾ? ಹೌದು. ಅದು ಯಾರು ಕೂತ್ಕೊಳ್ಳುದು? ಯಾರು? ನಾಳೆ ನನ್ನ ಮಗ ಕೂತ್ಕೊಳ್ಬೇಕಾದ್ರು. ಗೊತ್ತುಂಟಾ? ಹಾಗಾದ್ರೆ ಅಲ್ಲೆಲ್ಲ ನೀವು ಕೂತ್ಕೊಳ್ಳಿಕ್ಕಿಲ್ಲ. ಈಗ ನಿಮ್ಮ ಮಗ ಕೂತ್ಕೊಳ್ಳುವುದ್ರಲ್ಲೂ ನಾನು ಕೂತ್ಕೊಳ್ಳಿಕ್ಕಿಲ್ಲ. ದೇವರಾಣಿಗೆ 7 ಜನ್ಮ ಇದ್ದರೆ ನಿನ್ನಂತ ಮಗ ಬೇಡ ನನಗೆ. ಆದ್ರೂ ಒಂದು ನಿನಗೆ ಅಪ್ಪ ಬೇಕಾದಿತ್ತು. ನಿನಗೆ ಅಪ್ಪ ಬೇಕಾದಲ್ವಾ? ಹೌದು. ನಿನಗೆ ಈಗ ಅಪ್ಪ ಅಲ್ವಾ? ಅವರ ಸ್ವರ ನನಗೆ ನನ್ನ ಅಪ್ಪನ ಗುಣಕ್ಕೆ ಅಷ್ಟು ಹಿಡಿಸುವುದಿಲ್ಲ. ಬಹುಶಃ ಅದಕ್ಕೆ ನಿನ್ನ ಅಪ್ಪ ಈ ಕಡೆ ತಲೆ ಹಾಕುವುದಿಲ್ಲ ಅಲ್ವಾ? ಅದಲ್ವಾ? ನಾನು ಒಂದು ಕೆಲಸ ಮಾಡು, ನಿನಗೆ ಕುಳಿತು ಮಾತಾಡೋ ಯೋಗ ಇಲ್ಲ, ನಿಂತುಕೊಂಡೆ ಮಾತಾಡ ಅಷ್ಟೇ. ನಮಗೆ ಬಂದವರಿಗೆ, ಕೆಲಸಕ್ಕೆ ಬಂದವರಿಗೆ ನಿಂತಾದ್ರೇನು, ಕೂತಾದ್ರೇನು, ಮಲಗಿ ಆದ್ರೇನು ಒಮ್ಮೆಮ್ಮೆ ನಿನ್ನ ತಲೆಗೆ ಸರಿ ಓಡ್ತದೆ ಅಲ್ವಾ? ಹೌದು. ಸ್ವಸ್ವರೂಪ ಜ್ಞಾನ ಅಂತ ಬರ್ತದೆ, ಒಮ್ಮೆಮ್ಮೆ ಇಲ್ಲದಾಗ್ತದೆ. ಅದು ಏನು ಗೊತ್ತುಂಟು? ನಿನ್ನಲ್ಲಿ ಎಲ್ಲರೂ ಮೇಲೆ ಇರುವುದು. ಹಾಗೆ ಈಗ ಆಗುದಲ್ಲಿ ಅವ ಯಾವುದಕ್ಕೂ ಆಗ್ತದೆ ಅಂತ. ಅದು ನಿನ್ನ ತಲೆಗೂ ಇದು 100ಕ್ಕೆ 100 ಸತ್ಯ. ಅದಕ್ಕೆ ಬಾರದೆ ಕೂತ್ಕೊಳ್ಳುದು. ಯಾಕೆ ಹೇಳು? ಯಾಕೆ ಇವತ್ತು ಬಾರದಿದ್ರೆ ಅವ ಇನ್ನೊಂದು ದಿವಸ ಕರೆಯದೆ ಎಲ್ಲಿಗೆ ಹೋಗ್ತಾಳೆ ಭಗವ. ಹಾಗೆ ನನ್ನನ್ನು ಸರಿಯಾಗಿ ಅವರು ಇವತ್ತು ನನ್ನನ್ನು ಕರೆದ್ರ? ಹೌದು. ಯಾರು? ನಿಮ್ಮ ಜರಾಸಂಧ. ಹೌದು, ನಮ್ಮ ಗುರುಗಳು. ಗುರುಗಳು ಅಂತ ಹೇಳಿದ್ರೆ ಅವರು ಬಹಳ, ಅವರಿಗೆ ನೀನು ಅವರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು. ನನಗೆ ಗೊತ್ತು. ಅಲ್ಲ, ನಾನು ನನ್ನ ಅವರ ಸಂಬಂಧದ ಬಗ್ಗೆ ಸ್ವಲ್ಪ ಹೇಳ್ತೇನೆ. ನಿನಗೆ ಅವರಿಗೆ ಸಂಬಂಧ? ನಾನು ಒಂದು ಗಳಿಗೆ ಇಲ್ಲದಿದ್ರೆ ಅವರು ಏನು ಅಂತ ಮಾನ ಮರ್ಯಾದೆ ಎಲ್ಲ ಕಳೆದ. ನಾನು ಒಂದು ದಿವಸ ಕೆಲಸಕ್ಕೆ ಬಾರದಿದ್ರೆ ಜನ ಬರ್ತಾರೆ ಮನೆಗೆ. ನೀನು ಎಲ್ಲಿಂದ ಬಂದವ ಅಂತ ಗೊತ್ತಾಯ್ತು, ಕೆಲಸದ ಆಳು ಅಂತಲೂ ಗೊತ್ತಾಯ್ತು. ನಿನಗೆ ಬೇಕಾದ್ರೆ ನಾನು ಕೈ ಮುಗಿತೇನೆ. ನನ್ನ ಗುರುಗಳ ಬಗ್ಗೆ ಏನು ಅಪಪ್ರಚಾರ ಮಾಡಬೇಡಪ್ಪ. ನಾನು ಅಪಪ್ರಚಾರ ಮಾಡಲಿಲ್ಲ. ಎಂತದ್ದ ಇಡೀ ಗಿರಿರಾಜಕ್ಕೆ ನೀನು ಪಿಂಡ ಬಿಟ್ಟ ಆಗುಂಟಲ್ಲ. ಯಾವುದು? ಯಾಕಂದ್ರೆ ಇಲ್ಲ, ಗುರುಗಳಿಗೂ ನಿನಗೂ ಸಂಬಂಧ ಹತ್ತಿರ. ಅಲ್ಲ, ನೀನು ಹತ್ತಿರ ಇಲ್ಲದಿದ್ರೆ ಏನ್ ಹೇಳ್ತಾರೆ? ಅಯ್ಯೋ, ಸರಿ. ಮತ್ತೆ ಅಂದ್ರೆ ಅರಮನೆಯಿಂದ ಒಳಗಿಂದ ಹಿಡಿದು ಹೊರಗೆ ಅಂಗಳದವರೆಗೂ ಒಂದು ಹುಲ್ಲು ಕಡ್ಡಿ ಹತ್ತಿಂದಿತ್ತ ಇಡಬೇಕಾದ್ರೆ ನಾನೇ ಬೇಕು ಅಂತ ಎಲ್ಲ ಕಡೆಗೂ ಹೋಗುವ, ಎಲ್ಲ ಕಡೆಗೆ ಹೋಗುವ ಒಂದು 2-3 ಕಡೆಗೆ ಬಿಟ್ಟು ನನಗೆ ಗೊತ್ತಾಯ್ತು ಮತ್ತಿನ ನಿಮ್ಮ ಶಬ್ದ ಪ್ರಯೋಗ ಯಾವುದು. ಇಲ್ಲಪ್ಪ, ನಾನೆಲ್ಲ ಅಂತ ಕಲ್ಪನೆ ಹೇಳಿದ್ದಲ್ಲ, ಅಷ್ಟು ನೀನು ಆತ್ಮೀಯನ ಅಂತ ಕೇಳಿ. ಆದ್ರೆ ಎಲ್ಲ ಕಾರ್ಯಗಳಿಗೂ ನೀನನ್ನು ಒಪ್ಪಿಕೊಂಡಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ನಾನು ಕೂಡ ಹಾಗೆ. ಸರಿ, ಅವರು ಕೊಟ್ಟ ಅನ್ನಕ್ಕೆ ಒಂದು ನಿಷ್ಠೆಯಲ್ಲಿ ದುಡಿಬೇಡ. ನಿಷ್ಠೆಯಲ್ಲಿ ದುಡಿತಾ ಇದ್ದೆ. ದುಡಿಬೇಕು. ಇವತ್ತು ಬೆಳಿಗ್ಗೆ ನನ್ನನ್ನು ಕರೆದು ಹೇಳಿದ್ರು, ತೋತಾ ನೀನೊಂದು ಕೆಲಸ ಮಾಡ್ಬೇಕು. ಸರಿ, ಹಾಗೆ ಇಷ್ಟು ದಿವಸ ನೀನು ಕೆಲಸವೇ ಮಾಡ್ಲಿಲ್ಲ. ಹಾಗಲ್ಲ, ಮತ್ತೆ ನಮ್ಮ ಒಂದು ಮರ್ಯಾದೆ ಈಗ ಒಟ್ಟಾರೆ ಏನಕ್ಕೇನು ಆಗ್ತಾ ಉಂಟು. ಅವರ ಮರ್ಯಾದೆ ನಿನ್ನ ಕೈಯಲ್ಲಿ. ಹಾಗೆಲ್ಲ ಊರಿನ ಮರ್ಯಾದೆ ಇದು ಈ ಸಲ ಒಂದು ಹಂತಕ್ಕೆ ಮುಟ್ಟಬೇಕು ಅಂತಾದ್ರೆ ನೀನು ಊರು ಬಿಡುವುದು ಒಳ್ಳೆದು. ನಿನ್ನ ದುರ್ಬುದ್ಧಿಗೆ ನಿನ್ನನ್ನು ಊರು ಬಿಡಲು ಬಿಟ್ಟಾರ. ಹಾಗೆಲ್ವಾ ನಿನಗೆ ಈಗ ಇದ್ದ ಊರಲ್ಲಿ ನೀನಿದ್ಯಾ? ನೀನು ಹುಟ್ಟಿದ ಊರಲ್ಲಿದ್ಯಾ? ಅದಲ್ಲ, ನಾನೀಗ ಇರೋದು ಯಾಕೆ? ನನ್ನ ಊರಿನಲ್ಲಿ ಜಾಗ ಇಲ್ಲ ಅಂತ ಅಲ್ಲ, ಓಡಿಸಿದ್ರು ಅಂತ. ಹಾಗೆ ಅಲ್ಲ, ಮತ್ತೆ ನನಗೆ ಇದು ಹತ್ತಿರ ಆಗ್ತದೆ ಅಂತ. ಎಲ್ಲಿಗೆ? ನನ್ನ
ಎಲ್ಲಿಗೆ? ನನ್ನ ಔದ್ಯೋಗಿಕ ಕರ್ಮಕ್ಕೆ, ನಿನ್ನ ಕಾರ್ಯಕ್ಷೇತ್ರಕ್ಕೆ. ಕಾರ್ಯಕ್ಷೇತ್ರಕ್ಕೆ. ಹಾ 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 ಹಾ. ಆದ್ರಿಂದ ಹಾ. ಅದಲ್ಲ, ಇವರು ಹೇಳಿದ್ದು ಊರು ಬಿಟ್ಟು ಹೋಗಬೇಕು ಅಂತ. ಯಾಕೆ ಅಂತ ಕೇಳಿದೆ ನಾನು. ಸರಿ, ವಿಷಯ ಆಗ ನನಗೆ ಅವರು ಹೇಳಿದ್ದು ತಲೆಗೆ ಹೋದ. ಏನಂತೆ ಅವರು ಹಾ, ಇದು ನಾಳೆಯಿಂದ ನಾಳೆಯಿಂದ ನಮ್ಮ ಊರಿನಲ್ಲಿ ಊರಿನಲ್ಲಿ ವಸಂತೋತ್ಸವ ಅಂತ ಆಚರಣೆ. ವಸಂತೋತ್ಸವ. ಹೌದು. ಆದ್ರೆ ಒಂದು ವಿಚಾರ, ಹಾ ಆಯಾಯ ನಾಡಿನಲ್ಲಿ ಆಯಾಯ ಕಾಲಕ್ಕೆ ಆಯಾಯ ಪರ್ವಗಳಿಗೆ ಹಾ. ಇಂತಹ ಉತ್ಸವಗಳೆಲ್ಲ ನಡೆಯುವುದು ಸಹಜ. ಹೌದು. ಆದ್ರೆ ಉತ್ಸವ ಅಂತ ಹೇಳಿದ್ರೆ ಸಾಲದ್ದು. ಹಾ. ಆ ಉತ್ಸವದಲ್ಲಿ ಹಾ. ಯಾವುದೆಲ್ಲ ಕಾರ್ಯಕ್ರಮ? ಬಗೆ ಬಗೆಯ ಉತ್ಸವವು ನೀವೀಗಲ್ವ ಅದು? ಅದು ಅವರಿಗೆ. ನನ್ನ ನರ್ತೆಗೆ ಅಲ್ವಾ? ನನಗೂ ಜಿಜ್ಞಾಸೆ ಆದದ್ದು ಅದೇ. ನಾನು ಹೀಗೆ ಹೊಡಿಬೇಕು ಅಂತ ಭಾವಿಸಿದ್ದೆ. ಹಾ ಆವಾಗ ಒಂದು ಕುತೂಹಲ ಆಯ್ತು. ಹಾ. ನಿನಗೆ ನಾಟ್ಯ ಕಲಿಸಿದ ಗುರುಗಳಿಯಾರು? ನನ್ನ ಗುರುಗಳು ಹೇಳಿದ್ದಾರೆ ಕಲಿಸುವಾಗಲೇ. ಹೇಳುತ್ತ ಎಲ್ಲಿಯೋ ನಾನು ಕಲಿಸಿದ್ದು ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂತ ಅರ್ಥ ಆಯ್ತಾ? ಅಷ್ಟು ಲಯಭರಿತವಾಗಿದೆ ಅಂತ. ಅಲ್ಲ, ಭವಿಷ್ಯತ್ತಿನಲ್ಲಿ ನೀನು ಅದನ್ನು ಹೇಗೆ ಕೊಂಡು ಹೋಗ್ತೀಯ ಅನ್ನೋ ಕಲ್ಪನೆ ಅವತ್ತೇ ಇತ್ತವರಿಗೆ. ಅಂದ್ರೆ ಆಗ್ಲೇ ಲಯ ಆಗಿದೆ. ಅದಕ್ಕಾಗಿ ಹೆಸರು ಹೇಳಬೇಡ ಅಂತ ಹೇಳಿದ್ದಾರೆ. ಹಾ. ಸರಿ, ಹಾ. ಈಗ ಉತ್ಸವ ಅಂತ ಹೇಳಿದ್ದೇನೆ. ಹೌದು. ಆ ಉತ್ಸವದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನೋಡ ಪ್ರತ್ಯೇಕವಾಗಿ ಹೇಳು. ಯಾವುದು ಇಲ್ಲ ಅಂತ ಕೇಳಿ. ಯಾವುದು ಉಂಟು ಅಂತ ಹೇಳಿ. ಹ, ಅಲ್ಲಲ್ಲಿ ಅಲ್ಲಲ್ಲಿ ತೊಟ್ಟಿಲು ಎಂತದ್ದು ಮಗು ಅದು? ಹಾಗಲ್ಲ. ಗೊತ್ತಿಲ್ಲ. ಮಕ್ಕಳನ್ನು ಕೂತ್ಕೊಳ್ಳಿಸು. ಹಾ. ಒಂದು ದೊಡ್ಡ ಚಕ್ರ, ತಿರುಗುವ ಚಕ್ರ. ಹಾ. ಚಕ್ರದಲ್ಲಿ ತೊಟ್ಟಿಲು. ಚಕ್ರದಲ್ಲಿ ತೊಟ್ಟಿಲು. ಜಾಯಿಂಟ್ ಈ ವೀಲ್. ಕೆಳಗಿದ್ದವರು ಮೇಲೆ ಹೋಗು. ಹಾ. ಮೇಲೆ ಹೋಗುವಾಗ ಅಲ್ಲೇ ನಿಲ್ಲಿಸು. ಹಾ. ಆಮೇಲೆ ಮೇಲಿದ್ದವರು ಒಮ್ಮೆಲೆ ಕೆಳಗೆ ಬರು. ಹಾ. ಇಂಥದ್ದೆಲ್ಲ ಬೇರೆ ಬೇರೆ ಆಟದ ವಿಭಾಗಗಳು ಒಂದು ರೀತಿಯ. ಅಲ್ಲಿ ಉಂಟಾಯ್ತು ಅಂತ ಬೇಡ. ಹಾ. ನೀನಾವತ್ತು ಕಲ್ಲು ಹೊಡೆದು ಎತ್ತಿಕೊಂಡು ಹೋಗಿ ಮಾರಾಟ ಮಾಡಿ ಕೂತದ್ದು ಮರ್ತು ಹೋಗ್ಲಿಲ್ಲ ಇದು. ಅಲ್ಲಿ ಉಂಟು ಬಾಲ್ಯದ ಆಟಗಳ. ಬಾಲ್ಯದ ಆಟಗಳು. ಹಾ. ಅದಾಯ್ತಾ? ಹ್ಮ್. ಅದಾದ ಮೇಲೆ ಬೇರೆ ಬೇರೆ ದೇಶದ, ಹಾ. ಬೇರೆ ಬೇರೆ ನಾಡಿನ, ಹಾ. ಬೇರೆ ಬೇರೆ ಕಲಾ ಪ್ರಕಾರಗಳು. ಹೌದಾ? ಹಾ. ಯಾವುದೇ? ಕೇರಳದ ಚೆಂಡೆ ಮೇಲೆ. ಹೌದಾ? ಮತ್ತೆ ಎಂತದ್ದು? ಕೇರಳದ ಚೆಂಡೆ ಮೇಲೆ. ಹೌದಾ? ಮತ್ತೆ ಹಾ. ಹಾ. ಇತ್ತೀಚೆಗೆ ಪ್ರಾರಂಭ ಆದದ್ದು. ಇತ್ತೀಚೆಗೆ ಬಹಳ ಪ್ರಸಿದ್ಧಿಯಲ್ಲಿ ಉಂಟಾ? ಹಾ. ನಿಮ್ಮಲ್ಲಿ ಉಂಟಾ? ನಮ್ಮಲ್ಲಿ ಉಂಟಾ? ನನಗೆ ಅದು ಬಾಯಿ ಪಾಠ. ನೋಡು ಒಮ್ಮೆ ಹೇಗುಂಟು, ಒಮ್ಮೆ ತೋರಿಸಿ ನೋಡು. ಯಾರು ನಿನ್ನ ಅಪ್ಪನಲ್ಲಿ ಕೇಳಿದ ನೀನು? ಯಾರ ಇವಡಯ್ಯಪ್ಪ. ಅದಕ್ಕೊಂದು ಒಳ್ಳೆ ಹೆಸರುಂಟು ಗೊತ್ತಾ? ಹೇಗೆ? ಸಿಂಗಾರಿ ಮೇಳ. ಅಲ್ಲ, ಚೆಂಡೆ ಮೇಳ. ಎಂತದ್ದು ಚೆಂಡೆ ಮೇಳದ? ಚೆಂಡೆ ಮಾತ್ರ ಇರುವುದು. ಚೆಂಡೆ ಮೇಳ, ಸಿಂಗಾರಿ ಮೇಳ. ಸಿಂಗಾರಿ ಒಳ್ಳೆ ಹೆಸರು. ಹಾ. ಹಾಗಾದ್ರೆ ನಿಮ್ಮಲ್ಲಿ ನೀನು ತೋರಿಸಿದಾಗ ಒಳ್ಳೇದಿರ್ಬೋದು. ಒಳ್ಳೇದು ಇರ್ಬೋದು. ಎಂತದ್ದು ಒಬ್ಬೊಬ್ಬರ ಮೈಕಟ್ಟು ಆಳಂಗ ಎಲ್ಲ ನೋಡ್ಬೇಕು. ನೋಡ್ಬೇಕು, ಅದಕ್ಕೆ ಎಂತಹ ಪರಿಶ್ರಮ ಬೇಕು ಅಂತ ಅದನ್ನು ಅನುಭವಿಸಿದವರಿಗೆ ಗೊತ್ತು. ಹೌದು. ಹಾ. ಇದಾಯ್ತಾ? ಹಾ. ಇದು ಒಂದು ವಿಭಾಗದಲ್ಲಿ ಆಯ್ತು. ಚೆಂಡೆ ಮೇಳ. ಇನ್ನು ಮೇಲಿನಿಂದ ಮೇಲಿನಿಂದ ಎಂತದ್ದು? ಕೂಚಿಪುಡಿ. ಮೇಲಿನಿಂದ. ಮೇಲಿನಿಂದ ಕೂಚಿಪುಡಿ. ಹೌದಾ? ನೀ ನೋಡಿದ್ಯಾ? ನೋಡಿದೆ. ಹೇಗಿತ್ತು? ನೀವು ನೋಡಿದ ಕೂಚಿಪುಡಿ ಯಾವುದು? ಏನೋ ಒಂದು ಉಂಟು ಉಂಟು ಅಲ್ವಾ? ಉಂಟು. ಆಮೇಲೆ ಆಮೇಲೆ ಭಾರತನಾಟ್ಯ. ಬರುವುದನ್ನು ಇದ್ರೆ ಸಾಕು. ಭಾರತ ನಾಟ್ಯ ನಿನ್ನಲ್ಲಿ ನೋಡಿ ಆಯ್ತಲ್ಲ. ಬರುವ ನಾಟ್ಯವನ್ನು ಹೇಳು. ಅಲ್ಲ, ಅದರ ಹೆಸರೇ ಭಾರತನಾಟ್ಯ. ಭರತನಾಟ್ಯ. ಭರತನಾಟ್ಯ. ಹೌದಾ? ಹಾ. ಅದು ಉಂಟಾ? ಹಾ. ಒಳ್ಳೇದುಂಟಾ? ಆಮೇಲೆ ಬಯಲು ಸೀಮೆಯ ಹಾ. ವೀರಗಾಸೆ. ನಿರಗಾಸೆ. ಸತಿಯಾಗಿಕೊಂಡಿರ್ತಕ್ಕಂತಹ ಯಾವ ರಾಜಕಾರಣಿನ ಕ್ಷೇತ್ರಕ್ಕೆ ಬಂದಿದ್ದಾಳೆ. ಬಂದಿಲ್ಲ ಅಕ್ಕೆ ಅವಳನ್ನು ಯಾವುದಕ್ಕೆ ಇಷ್ಟ ಇಲ್ಲ. ಇದರಿಂದ ಮನವಂತಹ ರಾಜಕಾರಣಿ ಅಂತಹ ಯಾವ ಪವಿತ್ರವಾದಂತಹ ಹಿಂದೂ ಮುಂದಕ್ಕೆ ಹಾರಿದ್ದಾಳೆ. ಬೆಂಕಿ ನಗರಗಳಲ್ಲಿ ಉರಿಯುತ್ತಾ ಇದೆ.
ಉಜ್ಜಲ ಕುಮಾರಿ ಅಮೃತ ವರ್ಷ ಸಿಂಚನ ಆಯ್ತು ಆಯ್ತಾ ಬಯಲುಸೀಮೆ ತಾಯಿ ಬಯಲುಸೀಮೆ ಆಮೇಲೆ ನಮ್ಮ ಅಂದ್ರೆ ಕೆಳಗಿನ ತೆಂಕಣದ ಯಕ್ಷಗಾನ ಮತ್ತೆ ನಿಮ್ಮಲ್ಲಿ ಹಾ ಯಕ್ಷಗಾನ ಉಂಟಾ? ಮತ್ತೆ ಆಟ ಹಾ ಅಲ್ವಾ? ಹಾ. ಯಕ್ಷಗಾನ ಹಾ. ನಿಮ್ಮಲ್ಲಿ ಹೇಗುಂಟು ಯಕ್ಷಗಾನ ಎಲ್ಲ ಈಗ? ಯಕ್ಷಗಾನ ತೊಂದರೆ ಅಲ್ಲ ಕಾಲಮಿತಿಯಲ್ಲಿ ಉಂಟು ಈಗ ನಿನಗೆ ಬಿಡುವ, ನಿನಗೆ ಹೇಗುಂಟು? ನಮಗೆ ತೊಂದರೆ ಇಲ್ಲ ಯಜಮಾನರೊಂದು ಕಟ್ಟಿದ್ದಾರೆ ಯಾವುದೇ ಸಮಸ್ಯೆಗಳಿಲ್ಲ ನಮಗೆ ಬಹುಶಃ ನಿನಗೆ ಅದು ಒಂದೇ ಆಗಬೇಕು ಅಂತ ಇಲ್ಲ, ನಮಗೆ ಅದರಿಂದಲೇ ಆಗಬೇಕು ಅಂತ ಏನಿಲ್ಲ ಅದರ ಹೆಸರಿನಲ್ಲಿ ಬೇರೆ ಏನಾದ್ರೂ ಮಾಡಿಕೊಂಡು ಸುಮ್ಮನೆ ಏನಾದ್ರೂ ಮಾಡಿ ನನ್ನನ್ನು ಬರುವಷ್ಟವೇ ತೆಗೆಯುವ ಹಾಗೆಲ್ಲ ಎಂತದಿಲ್ಲ ಅದೇ ಒಳ್ಳೆಯ ತಂಡ ಉಂಟು. ಎಂತ ತಂಡ ಯಕ್ಷಗಾನದಲ್ಲಿ ಏನೇನು ಉಂಟು? ಯಕ್ಷಗಾನದಲ್ಲಿ ಏನೆಲ್ಲ ಉಂಟು ಅಂತ ಗೊತ್ತಿಲ್ವಾ? ಹಾ? ಹುಂಡು ವೇಷ ಅಭ್ಯಾಸ ಅಂದ್ರೆ ಹುಂಡು ವೇಷ ಅಂತ ಹೇಳಿದ್ರೆ ಹೊಂತಕಾರಿಗಳು ಪುಸ್ತಕಾರಿ ಕಂಸ ಹಾ. ಅಭಿಮನ್ಯು ನನ್ನ ಹಾಗೆ ಮಾಡು. ಹೌದೌದು ಹಾ. ಅಂತ ಪಾತ್ರಗಳನ್ನೆಲ್ಲ ಮಾಡು ಅಂದ್ರೆ ಒಂದು ಹುಡುಗಾಟಿಕೆಯ ಪಾತ್ರಗಳನ್ನು ಮಾಡುವ ಹೊಂತಕಾರಿಗಳು ಹೊಂತಕಾರಿಗಳು ಯಾರು ಮಾಡುವುದು? ಹುಂಡು ವೇಷದಲ್ಲಿ ಬಹಳ ಒಂದು ಹೆಸರು ಪಡೆದವರು ಹಾ. ಯುವಕರ ರೈಸ್ ಹೇಗೆ? ಬಹಳ ಒಂದು ಅವರ ಕೆಲವು ಪಾತ್ರದ ಚಿತ್ರಣ ಬಹಳ ಆ ಮನುಷ್ಯ ಗುಣವೂ ಒಳ್ಳೆ ಬಹಳ ಒಂದು ಸ್ವಭಾವ ಮುಗ್ಧ ಮಗುವಿನ ಯಾರನ್ನು ನೋಯಿಸುವುದಿಲ್ಲ, ಯಾರಿಗೂ ಹೊಡೆಯುವುದಿಲ್ಲ, ಯಾರ ಬಗ್ಗೆಯೂ ಕೆಟ್ಟ ಅಭಿಪ್ರಾಯ ಎಲ್ಲಿ ಮನಸ್ಸಿನಲ್ಲಿ ಆ ಕಲೆ 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 ಎಷ್ಟು ಹೇಗೆ? ಕಲೆ 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 ಆ ವ್ಯಕ್ತಿ ಆ ವ್ಯಕ್ತಿ ಬಹಳ ಒಂದು ಒಳ್ಳೆ ಯಾರ ಮೇಲೆ ಹಲ್ಲೆ ಮಾಡುವುದಿಲ್ಲ. ಆ ಮನುಷ್ಯ ಭಯಂಕರ ಚೊರೆ ಅಂತೆ ಚೋರೆ ಹೇಗೆ? ಹೇಗೆ? ಒಳ್ಳೆ ಒಳ್ಳೆ ಕಲಾವಿದ ಎಂತದು ನಾವು ನೀವು ಹಾರಿದ್ರೆ ಎಲ್ಲಿಂದ ಎಲ್ಲಿಗೆ ಎಲ್ಲಿಗೆ ಆಗ್ಬೋದು? ನಾನೊಂದು ದೊಡ್ಡದಾದ ಎತ್ತರವಾದ ಬೆಟ್ಟದಿಂದ ಕೆರೆಗೆ ಹಾರಿಯನು ನೀನು ಆರುದು ದೊಡ್ಡ ವಿಷಯ ಅಲ್ಲ, ನೀನನ್ನು ತೆಗಿಲಿಕ್ಕೆ ಉಳಿದವರು ಮತ್ತೆ 4 ಜನ ಹೊತ್ತುಕೊಂಡು ಹೋಗ್ಲಿಕ್ಕೆ ಬರ್ಬೇಕು ಅಲ್ವಾ? ಆ ಮನುಷ್ಯ ಆಗಲ್ಲ. ನಿನಗೆ ನೋವಾ? ಯಾರಿಗೆ? ಎಲ್ಲಿಗೆ ನೋವ? ನನಗೆ ನನ್ನ ಕೈಯೇ ಉಳಿತು. ನನ್ನಲ್ಲಿ ಆ ನರವೇ ಸತ್ಯ. ಸರಿ, ಆ ವ್ಯಕ್ತಿ ಆ ವ್ಯಕ್ತಿ ಹಾರುವುದಕ್ಕೆ ಪ್ರಾರಂಭಿಸಿದ ಹಾ. ನಿಲ್ಲಿಸುವುದಕ್ಕೆ ಗೊತ್ತಿಲ್ಲ. ಅಂದ್ರೆ ಆರುದೇ ಇಲ್ಲ ಅಂತ ಹೇಳಿ 150 ಹಾ. 250 300 ಒಂದು ಆ ತಂಡದಲ್ಲಿ ಅವರ ಮೇಳದಲ್ಲಿ ನೋಡ್ಬೇಕು. ಒಂದು 4-5 ಹುಡುಗರಿದ್ದಾರೆ. ಎಂತದು ಎಂತದ್ದು? ಪುಡ್ಕು 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 ಅದೇ ವಿಧಾನ. ಒಳ್ಳೆಯದು. ಒಳ್ಳೆ ಉಂಡು ವೇಷ. ಉಂಡು ವೇಷ. ಉಂಡು ವೇಷ ಮಾತ್ರವಾ? ಹಾ. ಮತ್ತೆ ಬೇರೆ ಬೇರೆ ವೇಷ ರಾಜವೇಷ ಹೌದಾ? ರಾಜವೇಷ. ರಾಜವೇಷ ಹಾಸ್ಯ ಅಲ್ವಾ? ಅಶೋಕ್ ಉಂಟು ಉಂಟು. ಯಾರು? ಅದು ಈ ಸಲಕ್ಕೆ ಯಾರು ಅಂತ ನಿಶ್ಚಯ ಅಲ್ಲ, ನೀನು ಆ ಮೊದಲಿದ್ದವರಿಬ್ಬರಿದ್ದಾರೆ ಇದ್ದಾರೆ. ಮತ್ತೊಬ್ಬ ಈಗ ಅದಕ್ಕೆ ಸೇರ್ಪಡೆ ಆಗುವ ಲಕ್ಷಣ ಉಂಟು 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 ಅಲ್ವಾ? ಆ ಮೋಹನ ಅವಲ್ಲ ಮತ್ತೆ ಮೊದಲು ಇದ್ದದರಲ್ಲಿ ಒಬ್ಬ ಅಲ್ಲ, ಅವ ಇಲ್ಲ ಎಂತದ್ದು? ಯಾರು? ಒಬ್ಬ ಇದ್ದಾನೆ. ಇಲ್ಲಪ್ಪ ಇದ್ದಾನೆ ಇದ್ದಾನೆ. ಹೌದಾ? 3 ಬಿಟ್ಟ ಒಬ್ಬ ಇದ್ದ. ಒಂದು ಅಂತ ಪುಣ್ಯ ಯಾರು ಯಾರು ಅಂತ ಉಚ್ಛಲ. ಅವ ಯಾಕೆ ಹೇಳಿದೆ ಗೊತ್ತಾ? ಹಾ. ಉಚ್ಛಲ ಅಲ್ವಾ? ಅವ ಭಯಂಕರ ಆಚೆಗೆ ಇವಾಗ ಒಳ್ಳೇದು. ಸ್ತ್ರೀ ವೇಷ ಉಂಟು. ಶ್ರೀವೇಶ ಸ್ತ್ರೀಯರು ಸ್ತ್ರೀಯರಿಲ್ಲ ಹ? ಸ್ತ್ರೀಯರೇ ಇಲ್ಲ. ಮತ್ತೆ ನಿಮ್ಮದು ಎಂತಂತ ಯಕ್ಷಗಾನ? ಯಕ್ಷಗಾನ ಸ್ತ್ರೀಯರನ್ನು ಯಕ್ಷಗಾನಕ್ಕೆ ಮಾಡಿಕೊಳ್ಳಬಹುದು. ಹಾ. ಉಳಿದ ಕಲಾವಿದರಿಗೆ ಬರುವ ವರ್ಷ ಮನೆಗೆ ಹೋಗ್ಬೇಕು ಅಂತ ಹೇಳಿ. ಸ್ತ್ರೀ ವೇಷಧಾರಿ. ಮತ್ತೆ? ಹೇಗೆ ಸ್ತ್ರೀ ವೇಷಧಾರಿಗಳು ಹೇಗೆ? ಸ್ತ್ರೀವೇಷದ ಆ ನಯ ನಾಜೂಕು ಹಾ. ಆ ಮೈಕಟ್ಟು ಹಾ. ಆ ಒಂದು ಎಂತದು ಗಂಡಾಗಿ ಹುಟ್ಟಿ ಹೆಣ್ಣನ್ನೇ ನಾಚಿಸಬಾರದು. ಸಾಕು 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 ಬೇಡ. ನೀನು ಸಾಕು. ಹಾ. ಇದು ಆಟ ಆಯ್ತು. ಆಟ ಆಟ ಆದ ಕೂಡ್ಲೆ ಕೂಟ ಕೂಟ. ಕೂಟ ಆಟ ಬೇರೆ ಕೂಟ ಬೇರೆ. ಕೂಟ ಬೇರೆ. ಕೂಟ ಹೇಗುಂಟು? ಆಟ ಅಂತ ಹೇಳಿದ್ರೆ ಗೊತ್ತಾಯ್ತು ಸಾಧಾರಣ ಒಂದು ಕುಣಿಯುವುದು. ಗೊತ್ತಾಯ್ತು. ಹಾ. ಕೂಟ ಹೇಳು. ಊಟ ಭಾರಿ ಒಳ್ಳೆ ಊಟ. ಹೌದಾ? ಒಳಗೆ ಸ್ವಲ್ಪ ಸಮಾಧಾನ ಉಂಟು ಯಾರಿಗೆ? ಅಥವಾ ಎಲ್ಲ ಕೆಲವರಿಗೆ ಅದಿರ್ಲಿ. ಆದ್ರೂ ತೊಂದರೆ ಇಲ್ಲ. ಊಟ ಒಳ್ಳೆದುಂಟು. ಹೇಗೆ? ಎಂತದು ಊಟ? ಹೇಗೆ? ಪವಿತ್ರವಾದಂತಹ ಲವಣ ಅಂಬುದಿಗೆ ಆಹಾ. ಹೇತುವನ್ನು ಬಲಿದು ಸರಿ. ವೇಲಾತ್ರಿಯನ್ನು ಸೇರಿದವ ಆ. ರಾಮಚಂದ್ರಮನಲ್ವಿ. ಅಯ್ಯೋ ಕೇಳಿದಾಗ ಉಂಟು ಇದು.
ಏನು ಮಾಡೋಣ? ಏನು? ನನ್ನದಾದಂತಹ ಮಿತ್ರ ಪುತ್ರ ಕಳತ್ರಾದಿಗಳನ್ನು ಕಳಕೊಂಡು ಏಕಂಗಿಯಾಗಿ ನಿಂತಹ ದೂತನವರು ಬಂದು ಆಡಿದನಲ್ಲ ಮಾತುಗಳು, ಅದನ್ನು ಕೇಳುವಾಗ ಮನಸ್ಸಿಗೆ ಒಂದು ಅಪರಿಮಿತವಾದಂತಹ ಆನಂದ. ಒಳ್ಳೆಯ ಕೂಟ. ಇದು ಒಂದು ಶೈಲಿ. ಇನ್ನೊಂದು ಬಿಟ್ಟರೆ ಇವತ್ತು ನೀನೆ ಬೆಳಿಗ್ಗೆ ಮಾಡ್ತೀನಿ. ಇನ್ನೊಂದು ಶೈಲಿ ಉಂಟು. ಇನ್ನೊಂದು ಶೈಲಿ ಉಂಟು. ಇವರು ಮುನಿಕುಮಾರರು ಸತ್ಯ ಧರ್ಮವನ್ನು ಬಿಡಲಾರರು, ತಪ್ಪು ಕೆಲಸ ಮಾಡಲಾರರು ಅಂತ ಹೇಳ್ತಾ ಇದ್ದಂತಹ ನೀವು ಈ ಹೊತ್ತಿಗೆ ಯುದ್ಧಕ್ಕೆ ಬಂದಿದ್ದೀರಲ್ಲ, ಇದು ಸತ್ಯವೇ, ಇದನ್ನು ಧರ್ಮ ಒಪ್ಪುವುದೇ, ಇದು ವೇದವೇ, ಇದು ನೀತಿಯಾದಂತಹ ವಿಚಾರವೇ, ಆಲೋಚಿಸಲೇಬೇಕು. ಧರ್ಮ ಒಪ್ಪುತ್ತದ ಸತ್ಯ ಒಪ್ಪುತ್ತದ ಅಂತ ಬೇಡ, ನಿನ್ನನ್ನು ನಾನು ದೇವರ ಅರಿವು ಒಪ್ಪಿದ್ದೇನೆ. ಹೌದಾ? ಇನ್ನೊಂದು ಶೈಲಿ ಏನು? ಅದು ಆ ಮನುಷ್ಯನನ್ನು ಹೇಳಿದ ಯುವಕರ ಇದು ಬೇಡ ಬೇಡ, ಅಲ್ಲಿಂದಲೂ ಹೀಗೆ ಮಾಡ್ತೇನೆ ಅಂತ ಬೇಡ ಬೇಡ ಮಾಡಿ ಬೇಡ 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 ಬೇಡ. ಸರಿ. ಎಂತದು ವಾದ? ತನ್ನ ಪ್ರಕಂಡ ಪಾಂಡಿತ್ಯದಿಂದಲೇ ಒಬ್ಬರಿಗೊಬ್ಬರಿಗೆ ವಾದ. ಅದು ಒಂದು ಹಾಗೆ ಒಂದು ಕಾರ್ಯಕ್ರಮ ಆಯ್ತು ಕೂಟದಲ್ಲಿ. ಭಾವ ಇಬ್ಬರು ಯುದ್ಧಕ್ಕೆ ನಿಂತರು. ಪಾತ್ರಗಳು ಮಾತ್ರ ಭಾವ ಅವರದ್ದು. ಹಾಗಂತ ಅವರು ಜೊತೆಯಾಗಿ ನೆರೆಹೊರೆಯ ಮನೆಯವರು. ಒಂದು ಪ್ರಕರಣ, ಹರಿ ಮತ್ತೆ ಹರಣ ಯುದ್ಧದ ಸನ್ನಿವೇಶ. ಭಾವ ನೀನು ಬಾಣವನ್ನು ಬಿಡು, ಇವ ಹೇಳುವುದು ನಾನು ಬಿಡಲಾರೆ ಭಾವ ನೀನು ಬಿಡು, ನಾನು ಬಿಡಲಾರೆ ಭಾವ ನೀನು ಬಿಡು. ಇದರ ಬಗ್ಗೆ ಚರ್ಚೆಗೆ ಹೋದ್ರು ಸಾಧಾರಣ ಬೆಳಿಗ್ಗೆ ಆಗ್ತಾ ಬಂತು. ಈ ಭಾವ ಬಿಡುವುದಿಲ್ಲ, ಆ ಭಾವ ಬಿಡುವುದನ್ನು ಬಿಡುವುದಿಲ್ಲ. ಹಾಗೆ ಕಡೆಗೆ ಇನ್ನು ಇದು ಮುಗಿಯುವ ಲಕ್ಷಣ ಕಾಣಲಿಲ್ಲ. ಒಬ್ಬ ಎದ್ದ, ಭಾವ ನೀನು ಕಡೆಗೆ ಕೇಳ್ತಾ ಇದ್ದೇನೆ, ಬಿಡ್ತೀಯಾ ಇಲ್ವಾ? ನಾನು ಬಿಡಲಾರೆ, ನೀನು ಬಿಡದಿದ್ದರೆ ಹಾಳಾಗಿ ಮಣ್ಣು ತಿಂದು ಹೋಗು, ನನಗೆ ಅಡಿಕೆ ತೋಟಕ್ಕೆ ನೀರು ಬಿಡ್ಲಿಕ್ಕೆ ಇಂದ್ರಜಾಲ, ಮಹೇಂದ್ರ ಜಾಲ, ಆ ಜಾಲ, ಈ ಜಾಲ, ಉಜಾಲ, ಪ್ರಜ್ವಲ. ಸರಿದ್ರೆ ಇಲ್ಲದಿದ್ರೆ ಇಲ್ಲ, ಪ್ರಜ್ವಲ ಸರಿ ಇರ್ತಾರೆ, ಅದು ಉಜ್ವಲ ಆಗ್ತದೆ. ಆಮೇಲೆ ಹೆಮ್ಮಕ್ಕಳು ವೇಷಗಳು ಎಂತದು? ಒಂದೊಂದು ವೇಷಗಳನ್ನು ನೋಡಿದ್ರೆ ಮತ್ತೆ ನೀವು ಮರಿಲಿಕ್ಕಿಲ್ಲ. ಹೌದಾ? ಹುಲಿ ವೇಷ. ಅದಕ್ಕೂ ತೊಡಗಿದ್ದ ಬೇರೆ ಅಲ್ಲ, ತಲೆಲ್ಲ ಹಾಗೆ ಉಂಟು. ಹುಲಿ ವೇಷದ್ದು ಹೇಳಿದ್ದು. ಹುಲಿ ವೇಷ ಇದಾಯ್ತಾ? ಆಮೇಲೆ ಇದಾದಲ್ಲಿಗೆ ಕರಡಿ ನೃತ್ಯ. ಅದೆಲ್ಲದಲ್ಲೇ ಬರ್ತದೆ, ಹುಲಿ ಕರಡಿ. ಆ ಪಾತ್ರವನ್ನು ಅನುಭವಿಸುವುದು. ನೀನು ಹಾಗೆ ಬದುಕಿದ್ದಲ್ವ? ಕರಡಿದ್ದಾದಲ್ಲಿಗೆ ಹಗಲ್ ವೇಷ. ಹಗಲಿನಲ್ಲಿ ವೇಷ ಇಲ್ಲ. ಉಂಟು. ವೇಷ ಹೇಳಿದ್ರು ಅದು ಹಗಲ್ ಉಂಟು. ಉಂಟು. ಮುರಳಿ ಆಟೋಡು ಚೆಂಡ ಕೊಟ್ಟಿ ನೀರಲ್ಲಿ ಅಯ್ಯೋ ಕುಡ್ದಾಗೆ ಹೊಡೆಯಲ್ಲ. ಎಷ್ಟರದ್ದು? ನಿನ್ನಲ್ಲಿ ಇಲ್ಲಂತ ಎಷ್ಟರದ್ದು? ಉಳಿದವರಲ್ಲಿ ಯಾವೆಲ್ಲಿಯಾದ್ರೂ ಇದ್ರೆ ತಗೊಂಡು ಒಮ್ಮೆ ಹೋಗಿ ಬರುವ. ಬೇಕಾ? ಬೇಡ, ನಿನಗೆ ಹೇಳಿದ್ದಲ್ಲ. ಹಗಲ್ ವೇಷ. ಸರಿ, ಇದು ಒಂದು ವಿಭಾಗದ ಹಗಲ್ ವೇಷ. ಇನ್ನೊಂದು ವಿಭಾಗದ ಹಗಲ್ ವೇಷ. ಹೌದು, ನೋಡು, ಅದನ್ನು ನೋಡಿದ್ರು.
ಅಷ್ಟಾಯ್ತು. ಹಾಗಾದ್ರೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಆಯ್ತು. ನೀರೀಗ ಅಲ್ಲಿ ಕಾರ್ಯಕ್ರಮ ಇಷ್ಟೆಲ್ಲ ಇರುವಾಗ ನೀನು ಇಲ್ಲಿಗೆ ಬಂದದ್ದು ಅಂತ ಹೇಳಿದ್ರೆ ಅದಕ್ಕಿಂತಲೂ ವಿಶೇಷವಾಗಿ ಯಾವುದು ಅದೆಲ್ಲ ಮನೋರಂಜನೆ. ಹೌದು. ನಾವು ಸ್ವಂತ ಕಾರ್ಯಗಳಿಗೆ ನಾವೆಲ್ಲ ಬಂದ್ರೆ ನಮಗಾಗುವಂತದ್ದೇನು? ಒಂದು ಯುವಕರಿಗೆ ಅವರದಾದಂತಹ ಭುಜಬಲದ ಶೌರ್ಯವನ್ನು ಪರೀಕ್ಷಿಸುವುದಕ್ಕೆ ಕುಸ್ತಿ ಪಂದ್ಯಾಟ, ಮಲ್ಲ ಯುದ್ಧ, ಗಟ್ಟಿಕಾಲದ ಮಲ್ಲ ಯುದ್ಧ. ಹೌದು. ಹೌದಾ? ಆರ್ಯಾವರ್ತದಲ್ಲಿರುವಂತಹ ದೊಡ್ಡ ದೊಡ್ಡ ಕುಸ್ತಿಪಟುಗಳು ಆ ಸಭೆಯಲ್ಲಿ ಭಾಗವಹಿಸುತ್ತಾರೆ. ಸರಿ. ಅದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವುದಕ್ಕೆ ನನ್ನ ಶಿಷ್ಯ ಕಂಸನೇ ಬೇಕು ಅಂತ ನಿಮ್ಮಲ್ಲಿಗೆ ನನ್ನನ್ನು ಮತ್ತೆ ಗೊತ್ತಾಯ್ತು. ಮತ್ತೊಂದೆಲ್ಲ ಕೊಟ್ಟರು, ತೊಳೆದೆ, ಹಾಗೆ ಪದಾರ್ಥಗಳನ್ನೆಲ್ಲ ಬಡಿಸಿದ್ರು, ಊಟ ಮಾಡಿದೆ. ಊಟ ಮಾಡಿ ನನಗೊಂದು ಅಭ್ಯಾಸ ಏನು, ಯಾರ ಮನೆಯಲ್ಲಿ ನಾನು ತಿಂದು ಎಂಜಲನ್ನು ಅವರಲ್ಲಿ ತೊಳಿಸುವುದು ಸರಿಯಲ್ಲ, ಅದು ಸಂಸ್ಕಾರ ಅಲ್ಲ. ಆದ್ರಿಂದ ನನ್ನ ಎಲೆಯನ್ನು ನಾನೇ ಎತ್ತಿಕೊಂಡು ಹೋಗ್ತೇನಂತ ಮೆಲ್ಲ ಎತ್ತಿಕೊಂಡು ಹೋಗ್ತಾ ಇದ್ದೇನೆ. ಇಲ್ಲ ಏನಂತ ತಿಳ್ಕೊಂಡಿದ್ದೀನಿ, ಬರುದು ಹೋಗುದು ಎಲ್ಲ ನಿನ್ನದ. ಇನ್ನೇನು ಅವರು ನನಗೆ ಹೇಳಿ ಗುರುಪ್ರಸಾದ್ ಏನೋ ಪಕ್ಷ ನಿಮಗೆ ಬಡಿಸುವುದಕ್ಕೆ ಅವರಿಗೆ ಮರೆತು ಹೋಗಿರ್ಬೇಕು. ಅದನ್ನು ಮನೆಗೆ ಹೋಗುವಾಗ ಕಟ್ಟಿಕೊಂಡು ಅಂತ ಕರೆದದ್ದಾಗಿರ್ಬೇಕು. ನಾನು ಹಾಗೆ ಆಲೋಚನೆ ಮಾಡಿ ಚೀಲವನ್ನು ಮೆಲ್ಲ ಹೀಗೆ ಇಟ್ಕೊಂಡು ಬಂದೆ. ಹಾರುವಾಗ ಅವರು ಒಂದೇ ಮಾತು ಹೇಳಿದ್ದು, ಊಟ ಮಾಡಿದ್ಯಾ ಮಗನೇ, ಹಾಕು ಜಗಲಿ, ಹಾಕು ಜಗಲಿ, ಹಾಕು. ನೀವೇನಂತ ಈಗ ಸಾಧ್ಯವೇ ಇಲ್ಲ, ನಾಳೆ ಬೆಳಿಗ್ಗೆ ಬಂದು ಹಾಕಿ ಹೇಳಿದ್ರಲ್ಲ, ನಾಳೆ ಈಗ ಸೆಗಣಿ ಹಾಕುವುದಕ್ಕೆ ಒಂದಿಷ್ಟು ಬಗ್ಗಬೇಕು, ಒಂದಿಷ್ಟು ಬಗ್ಗದೆ ಸೆಗಣಿ ಸಾರಿಸ್ಲಿಕ್ಕೆ. ಎಷ್ಟು ಬಗ್ಗುತ್ತಿದ್ದ ನನಗೇನು ಗೊತ್ತು. ಇಷ್ಟು ಬಗ್ಗುವುದಕ್ಕೆ ಹೊಟ್ಟೆ ಇಷ್ಟು ದೊಡ್ಡದಿರುವಾಗ ಬಗ್ಗಲಿಕ್ಕೆ ಆಗ್ತದ? ಅದಕ್ಕೆ ಜೀರ್ಣೆಲ್ಲ ಆಗಿ ನಾಳೆ ಬೆಳಿಗ್ಗೆ ಬಂದು ಸೆಗಣಿ ಸಾರಿಸ್ತೇನೆ ಅಂತ. ಸರಿ, ಆ ಸಮಸ್ಯೆಗೆ ಬೇಕಾಗಿ ಅದಕ್ಕೆ ಅವರು ಸೆಗಣಿ ಹಾಕು ಅಂತ ಹೇಳಿದ್ರು. ಯೋಚನೆ ಮಾಡಬೇಡ. ಈಗ ಸೆಗಣಿ ಸಾರಿ ಆದ್ರೆ ಏನ್ ಹೇಳ್ತಾವ್ರು ಅರ್ಥ ಆಯ್ತಾ? ನಾವು ಊಟ ಮಾಡಿದ ಸ್ಥಳದ ಶುದ್ಧವಾಗಿರ್ತದೆ, ಅದಕ್ಕೆ ಗೋಮಯ ತಂದದನ್ನು ಸಾರಿಸಬೇಕು. ಅದೊಂದು ಸಂಪ್ರದಾಯ, ಒಂದು ಆಚಾರ, ಗೊತ್ತಾಯ್ತಾ? ಈಗ ಊಟ ಮಾಡಿದ ಸ್ಥಳದಲ್ಲಿ ಗೋಮಯವನ್ನು ತಂದು ಸಾರಿಸಿದ್ರೆ ಶುದ್ಧ ಆಗ್ತದ? ಯಾಕೆ ಅದೊಂದು ಸಂಪ್ರದಾಯ ಮಾತುಂಟು ಗೊತ್ತುಂಟಾ? ಏನು? ನೀನು ಊಟ ಮಾಡಿದ ಎಂಜಲಿನಲ್ಲಿ ನೊಣ ಕೂತುಕೊಂಡಿದ್ದದಾದ್ರೆ ಏನಾಗ್ತದೆ? ನಾಳೆ ನೀನು ಸತ್ತ ಮೇಲೆ ನಿನ್ನ ಹೆಣದ ಮೇಲೆ ಕೂತುಕೊಳ್ತದ. ಅದೇ ನೋಡ. ಹೌದಾ? ಗೊತ್ತುಂಟಾ? ಅದಕ್ಕೆ ಅವರು ಹಾಗೆ ಮಾಡಿದ. ಅದಕ್ಕಿಂತ ಅವರಿಗೆ ನನಗೆ ಮೊದಲೇ ಹಟ್ಟಿಯಲ್ಲೇ ಊಟ ಮಾಡಿಸಬಹುದಿತ್ತಲ್ಲ. ಅವರಿಗೆ ಮೊದಲೇ ನೀನು ಈಗ ಮಾಡ್ತಿದ್ದ ಹೇಳ್ಬೋದಿತ್ತಲ್ಲ. ಶುದ್ಧಾಚಾರ ಅಂದ್ರೆ ಹಟ್ಟಿಯಲ್ಲಿ ಸಗಣಿ ಇರುವಲ್ಲಿ ನನ್ನನ್ನು ಕೂತೊಳಿತು. ಹೌದು, ಮೊದಲು ನೀನು ಹೇಳ್ತಿದ್ರೆ ಹಾಗೆ ಮಾಡ್ತಿದ್ರಲ್ಲ. ಆದ್ರೆ ಯೋಚನೆ ಮಾಡಬೇಡ. ಇಲ್ಲಿ ಸೆಗಣಿ ಸಾರಿಸುವಂತ ಸಮಸ್ಯೆ ಇಲ್ಲ. ನಮ್ಮಲ್ಲಿ ಸೆಗಣಿ ಹಾಕ್ಲಿಕ್ಕೆ ಅಂತ ಹೇಳಿ 4 ಜನ ಇದ್ದಾರೆ. ಹೌದಾ? ಅವರಿಗೆ ಅದೇ ಕೆಲಸ, ತಿನ್ನುವುದು ಸೆಗಣಿ. ರಾತ್ರಿಯಿಂದೆಲ್ಲ ಬೀಳುತ್ತಿಲ್ಲ, ಹೋಗುದು ಹಾಕುದು. ಸರಿ, ನೀನು ಬೇಡ ಬೇಡ ಅಂತ ಹೇಳಿ ಎಷ್ಟು ಮಾಡಿದ್ದಿ? ಆಯ್ತು ಬೇಡ, ನಿನಗೆ ಮರ್ಯಾದೆ ಇಲ್ಲದಿರ್ಬೋದು, ಇಲ್ಲಿ ನಮಗೆ ಮರ್ಯಾದೆ ಇಲ್ಲ. ಆಯ್ತು ಬೇಡ, ಕರೆಸಿದವರು ನಾವು ನಿಮ್ಮನ್ನು ಗೌರವಯುತವಾಗಿ ಕಳಿಸುವುದು. ಆಯ್ತು ಬಾ ಇವರೇ, ಆಯ್ತು ಬೇಡ, ಆಯ್ತು ಆಯ್ತು, ಹೇಳಿದ್ರೆ ಹೋಗು. ತೆಗೊಳ್ಳದಿದ್ರೆ ನಿಮ್ಮ ಒಂದು ಇದು ಇದಾಗ್ತದೆ. ಕನ್ನಡಿ ಕಟ್ಟಿ 8,000, 6,000, ರೋಹಿತ್ 6,000, ಪ್ರಜ್ವಲ 1,000. ಅಭಿಮಾನ 3 ಮಾಡಿಸಿ ಯಾವುದಕ್ಕಾಗ್ತಲ್ಲ. ಅದರಲ್ಲಿ ನಮ್ಮದು ಎಲ್ಲಿ ನೀನು ತಲೆ ಬಿಸಿ ಮಾಡಬೇಡ. ಅದರಲ್ಲಿ ಸೂಚ್ಯ ಮಾತ್ರ ಅದು. ನೀನು ಹೋಗಿ ತೋರಿಸು, ಅವ್ರು ಕೊಡ್ತಾರೆ. ಚೆಕ್ ಅದನ್ನು ತೋರಿಸು ಅಂತ. ಚೆಕ್ ಅಲ್ಲಿ ತೋರಿಸು ಕೊಡ್ತಾರೆ ಅಂತ. ಚೆಕ್ ತೋರಿಸು. ನನಗೆ ಒಂದು ಸಾಕು ಬಹಳ ಎತ್ತುವ ಸ್ಪರ್ಧೆಯಾಗಿರ್ತೇವೆ. ಕಾರ್ಯಕ್ರಮಕ್ಕೆ ಕರ್ಕಲೆ ಕಟ್ಟ ಅಂತ ಹೋಗುವಾಗ ಒಂದೊಂದೇ ಹೊತ್ತುಕೊಂಡು ಹೋಗುದಲ್ಲ, ನನಗೆ ಕೀಳು ಮಾಡದಿನ ಕಟ ಬರುವಾಗ ತಂದದ್ರಿಂದ ಒಂದು ಹೆಚ್ಚಾಗ್ಲಿಕ್ಕೆ ಒಂದು ಕಡಿಮೆ
ಭಾರತ ಸ್ಪರ್ಧೆ ಯಾಕೆ ಯಾಕೆ ನನ್ನ ಬಗ್ಗೆ ಹಾಗಾದ್ರೆ ಗೊತ್ತಿಲ್ಲ ಅಂತ ಕಾಣ್ತದೆ. ಭಾಗ ಎಷ್ಟು ಎತ್ತಿದೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಮಾನ ನೋಡಿ ಆಮೇಲೆ ಗೊತ್ತಾಗ್ತದೆ. ನೀನು ಸತ್ರೆ ನಿನ್ನ ಕೈಕಾಲು ಮುಟ್ಟಿದ್ರೆ ನಾವು ಜವಾಬ್ದಾರ. ಉಳಿಯುವಂತ ಕೈಕಾಲೇ ನನ್ನ ಮೇಲೆ ಇಲ್ಲ. ಮೊದಲೇ ಮುಟ್ಟಿದ ಜಾಗ್ರತೆ. ನೀವೆಲ್ಲ ಕಾಂಡು ಮುಟ್ಟ ಇದ್ದೀರಲ್ಲ. ಅವರನ್ನು ಸೂತ್ರ ಅಂತ ಹೇಳಿ ವಿದೇಶ ಜತಿ ಇದು ಅಪ್ಪು ಶೇಖ್ ಇದರಲ್ಲ ಗಾಳಿ ಕೆಲಸ ಮಾಡುವ ಸುಮ್ಮನೆಲ್ಲ ಇವರ ಮೈ ಮೇಲೆ ಚೆಲ್ಲಿ ಅವನಿಗೆ ಬರ್ತಾ ಇಲ್ಲ, ನನಗೆ ಬರ್ತಾ ಇಲ್ಲ. ನಾನೊಂದು ಅಭ್ಯಾಸ ಮಾಡಲಿಲ್ಲ ಮೃಗಗಳ ಭಾಷೆ. ಸತ್ಯ ಹೇಳ್ಬೇಕು. ನೀವು ಹೇಗೆ ಹೋಗ್ತೀನಿ ಅಲ್ಲ ಕೇಳುದು ಟೀ ಎಂತದ ಟೀ ಸರಿವಾಗ ಜಾಗ ಟೀ ಅವ ತಿರುಗಿಸಿ ಓದ್ತಾ ಇದ್ದಾನೆ. ಅವ ಯಾವ ಊರಿನ? ಏನು ಬಂದದ್ದು ಸ್ಪರ್ಧೆ ಭಾಗವಹಿಸಲಿಕ್ಕೆ ಹಂಗೆ ಸಿಕ್ಕಿದ್ದು ಪ್ರಸಂಗ ಬೇಡ ಮಾಡಿದ್ರು. ಚಿಕ್ಕ ಚಿಕ್ಕ ಚೊಯ್ 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 ನಿನಗೆ ಕೈ ಕೊಡುವುದಿಲ್ಲ. ಯಾಕೆ ಕಾಯಿ ಕೊಡುವುದಿಲ್ಲ? ನೀವು ಎಣ್ಣೆ ಹಾಕಿ ಬಂದಿದ್ದೀಯ. ನನಗೆ ನಿನ್ನ ಸರಿ ಪರಿಚಯ ಉಂಟು. ಎಲ್ಲಿ ನೋಡಿದ್ದೆ? ನಿನ್ನ ಅಣ್ಣ ಒಳ್ಳಿ ಅಲ್ಲಿ ನಿನ್ನನ್ನು ಹುಡುಕುತ್ತಾ ಇದ್ದಾನೆ ಕಿಷ್ಕಿಂದೇರಿ. ನಾನು ಕಿಷ್ಕೆಂದಿದ್ದೆ ಬಂದವರಿಗೆ ಮಂಗ ಒಳ್ಳೆಯವರದು. ಮಿಮಿಕ್ರಿ ಎಲ್ಲ ಮಾಡ್ತಾರೆ. ಸನ್ಮಾನ ಮಾಡುವುದಕ್ಕೆ ಇಷ್ಟು ಹೊತ್ತ ನಾನು ಗೆಲ್ಲುತ್ತೇನೆ ಗೊತ್ತಿಲ್ಲ. ಸಂಕಟ ಇವರಿಗೆ ಎಷ್ಟು ಹೊತ್ತು ಕಾಯುವುದು. ಅದು ನಾನು ಹೇಳಿದ ಮೇ ಮಾಡ್ತಾರೆ ಅಂತ. ಸ್ವಲ್ಪ ಮುಂದೆ ಬಂದಿ ಆ ಕೋಣನಿಗೆ ಸ್ವಲ್ಪ ಹುಲ್ಲಾಕಿ ಕರ್ಕೊಂಡು ಬಂದ ಯಾವ ನುಸಿಗಳ ಕಾಟ. ಭಿಕ್ಷೆಗಡಯ್ಯ ಭಿಕ್ಷೆಗಡು ತಿರುಗಿ ನೋಡ. ಎಂತ ತಿರುಗಿ
ನಾವೊಂದು ತೀರ್ಮಾನ ತಗೊಳ್ಳುವ. ಹೇಗೆ ಈಗ ನಾನು ಇರ್ತೇನೆ. ಮಾಡ